सर्वे सर्वार्थसाधके शरण्ये त्र्यंबके देवी नारायणी नमोस्तुते. ಹಿಲಿಯೂರು ಗ್ರಾಮದ ಶ್ರೀ ಬಸವರಾಜ ಶಾಸ್ತ್ರಿಯವರ ಒಂದು ಹೊಲದಲ್ಲಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನದ ಈ ಪೂರ್ಣಾಹುತಿ ನೂತನ ಕಟ್ಟಡ ಕಳಸಾರೋಹಣ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮೇಶ್ವರಿ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಚರಣದಲ್ಲಿ ಅಭಿವಂದಿಸಿ, ಶ್ರೀ ಬಸವರಾಜ ಶಾಸ್ತ್ರಿಗಳವರೇ, ಈ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ರಾಜೇಶ್ ಗೌಡ್ರವರೇ ಮತ್ತು ಈ ಭಾಗದ ಎಲ್ಲ ಗಣ್ಯಮಾನ್ಯ ಸಜ್ಜನರೇ, ಸಮಸ್ತ ಸದ್ಭಕ್ತ ತಂದೆ ತಾಯಿಗಳೇ, ಒಂದು ವರ್ಷ ಆಚೆ ನಾನು ಬಸವರಾಜವರು ಇಲ್ಲಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು, ಅಲ್ಲಿ ಬಂದಿದ್ದೆ. ಅವರ ಅಪೇಕ್ಷೆ ಮೇರೆಗೆ ಏನೋ ಹೊಲದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕಂತ ಹೇಳಿ ಅಪೇಕ್ಷೆ ಪಟ್ಟಿದ್ರು. ಇಲ್ಲಿ ಬಂದು ಶಂಕುಸ್ಥಾಪನೆ ಮಾಡಬೇಕಾದ್ರೆ ಇವರು ಹೆಂಗೆ ಗುಡಿ ಕಟ್ತಾರ, ಹೆಂಗೆ ಮಾಡ್ತಾರ ಅನ್ನೋದೇ ಆಶ್ಚರ್ಯ ಆಗಿತ್ತು. ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ಯಾರು ಅವರ ಒಂದು ಒಳ್ಳೆ ಒಂದು ತಪಸ್ಸಿನ ಫಲವಾಗಿ ಅಸಾಧ್ಯವೋ ಸಾಧ್ಯ ಅಂದರೆ ಯಾವುದು ಸಾಧ್ಯವಾಗುವುದಿಲ್ಲ ಅದನ್ನು ಅಸಾಧ್ಯವಾದದನ್ನು ಸಾಧ್ಯ ಮಾಡಿ ತೋರಿಸಿರ್ತಕ್ಕಂಥವ್ರು. ಮತ್ತು ಅವರು ಕೇಳಿದಾಗ ಒಮ್ಮೆ ನಮ್ಮ ಜ್ಯೋತಿ ಶರ್ಮಾ ಅವ್ರ ಜೊತೆ ಮಠಕ್ಕೆ ಬಂದಿದ್ರು. ಮಠಕ್ಕೆ ಬಂದಾಗ ಪಾಪ ಈಗೆಲ್ಲ ಹೇಳ್ಕೊಂಡ್ರು, ಈ ಭಾಗದಲ್ಲಿ ಒಂದು ಏನೋ ಒಳ್ಳೆ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕಂತ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಾಗ ನಾನು ಇಲ್ಲಿ ಬಂದಾಗ ಅನಿಸಿತು, ಇಲ್ಲಿ ಹೆಂಗೆ ಮಾಡ್ತಾರೆ ಇವರು, ಇಷ್ಟೆಲ್ಲ ದುಡ್ಡು ಎಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ, ಹೇಗೆ ಮಾಡ್ತಾರೆ ಅಂತ ನನಗೆ ಅನಿಸಿತು. ಆದಾಗ ಅಕ್ಷತ ಹಾಕಿ ಅವತ್ತು ತಾಯಿ ಪ್ರತ್ಯಂಗಿರ ದೇವಿ ಹೋಮ ಮಾಡ್ತಕ್ಕಂಥದ್ದು ನೋಡಿದರೆ ನಮಗೆ ಮನಸ್ಸಲ್ಲಿ ಒಂಥರ ಏನೋ ಮಳೆ ಬಿಸಿಲು ಅದು ಯಾವ ಥರ ಮಾಡ್ತಿದ್ರು ಗೊತ್ತಿಲ್ಲ, ಆ ಥರ ಎಲ್ಲ ಅಲ್ಲಿ ಬರೋಂಥ ಒಂದೆರಡು ಕಲ್ಲುಗಳು ಹಾಕ್ಕೊಂಡು ನಡೆದೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ, ಆ ಥರ ಒಂದು ಇತ್ತು. ಅವತ್ತು ಮನಸ್ಸಲ್ಲಿ ಆಯಿತು, ಅದಕ್ಕೆ ಯಾರು ದೇವಿಯನ್ನು ನಂಬುತ್ತಾರೆ ಆಕೆಯನ್ನು ಸಾಕ್ಷಾತ್ಕಾರಗೊಳಿಸ್ತಾರೆ, ಅದಕ್ಕೆ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಒಂದು ಸರಿ ಆಕೆ ನೆನ್ಪು ಮಾಡಿದರೆ ನಿಮ್ಮನ್ನು ಸಾವಿರಾರು ಸರಿ ನೆನ್ಪು ಮಾಡ್ತಾಳೆ. ನಿಮ್ಮನ್ನು ಒಂದು ಸಾರಿ ಆಕೆಯನ್ನು ನೀವೇನಾದರೂ ಆಕೆ ಕಡೆ ಬೇಡ್ಕೊಂಡ್ರೆ ನಿಮ್ಮ ಮನೆಯನ್ನು ಕಡ್ಗ ಹೊತ್ತು ಕಾವಲು ಮಾಡ್ತಾಳೆ. ಆ ರೀತಿಯಲ್ಲಿ ಇವತ್ತು ಬಸವರಾಜ್ ಅವರನ್ನು ಯಾರಾದರೂ ಇವತ್ತು ಕಾವಲು ಮಾಡಿ ಇಷ್ಟೆಲ್ಲ ಭವ್ಯ ಒಂದು ಮಂದಿರ ನಿರ್ಮಾಣ ಆಗ್ಲಿಕ್ಕೆ ಇವತ್ತು ಯಾರಾದರೂ ಕಾರಣ ಅಂದ್ರೆ ಅಮ್ಮವರೇ ಅಂತಕ್ಕಂಥದ್ದನ್ನು ಇವತ್ತು ಯಾರು ಮರೆಯುವಂತಿಲ್ಲ. ಅಂತ ಪವಿತ್ರವಾಗಿರ್ತಕ್ಕಂಥ ತಾಯಿನಿ ಇಲ್ಲಿ ನೆಲೆಸು, ಅವರಿಗೆ ಸಾಕ್ಷಾತ್ವಾಗಿ ಏನು ಬೇಡ್ತಾರ ಅದನ್ನು ಕೊಡು ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಶಂಕುಸ್ಥಾಪನೆ ಮಾಡಿದ್ವಿ. ಇವತ್ತು ನೋಡಿ ನಮಗೆ ಏನು ಅನಿಸ್ತದೆ ಅಂತಂದ್ರೆ, ನಾವು ಹೊಟ್ಟೆ ಅಂದರೆ ಏನೂ ಮಾಡದೇ ಏನೋ ಒಂದು ಕಂಡಿರ್ತಕ್ಕಂಥ ಅವನಿಗೆ ಅಮೃತ ಕುಡಿದಷ್ಟು ಎಷ್ಟು ಒಂದು ಸಂತೋಷ ಆಗ್ತದ, ಅಷ್ಟೇ ನಮಗೆ ಇವತ್ತು ಸಂತೋಷ ಆಗಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಿನ್ನೆ ಬರಬೇಕಾಗಿತ್ತು, ಆದರೆ ನನಗೆ 8 ತಾರೀಕು ಅನ್ನೋದು ಕನ್ಫ್ಯೂಸ್ ಆಗಿ ಇವತ್ತು ಬಂದಿದ್ದೀನಿ. ಆದರೆ ಇವತ್ತು ನಾನು ನಾಳೆ 9ಕ್ಕೆ ಕುಂಭಮೇಳಕ್ಕೆ ದಯಮಾಡಿಸ್ಬೇಕಾಗ್ಯದ. ಆ ಅದಕ್ಕೂ ಅಮೃತ ಕುಂಭಮೇಳ ಅಂತಾರೆ. ಅದಕ್ಕೆ ಆ ಮಹಾಕುಂಭದಲ್ಲಿ ಇವತ್ತು ಪೂರ್ಣಾವತಿ ಜೊತೆಗೆ ತಾಯಿಯನ್ನು ಅಲ್ಲಿ ಪೂರ್ಣಾವತಿ ಆ ಜೊತೆಯಲ್ಲಿ ಹೋಗಿ ಆ ತ್ರಿವೇಣಿ ಸಂಗಮದಲ್ಲಿ ಈ ಭಾಗದ ಜನತೆಗಾಯಿತು ಸದಾಕಾಲ ಗಂಗೆಯಷ್ಟೇ ಪವಿತ್ರವಾಗಿ ಈ ಕ್ಷೇತ್ರ ನೂರಾರು ಕಾಲ ಸೂರ್ಯಚಂದ್ರ ಇರುವವರೆಗೂ ಕೂಡ ತಾಯಿ ಆರಾಧನೆ ಆಗಲಿ. ನಿರಂತರವಾಗಿ ಅನ್ನಛತ್ರ ಲೋಕ ಜನಕಲ್ಯಾಣದ ಬಗ್ಗೆ ಅನೇಕ ಕಾರ್ಯಗಳು ನಮ್ಮ ಬಸವರಾಜ ಶಾಸ್ತ್ರಿಗಳ ಕಡೆಯಿಂದ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಜನತೆಗೆ ಈ ನಾಡಿಗೆ ಪ್ರತ್ಯಂಗಿರಾ ತಾಯಿ ದೇವಿ ಸದಾಕಾಲ ಅವರ ಬೇಡಿಕೆಗಳನ್ನು ಅವರ ಆಶೆಗಳನ್ನು ಸದಾ ಈಡೇರಿಸಿ ಪ್ರತ್ಯಕ್ಷವಾಗಿ ಇಲ್ಲಿ ನೆಲೆ ನಿಲ್ಲಿ. ನಮ್ಮ ರಾಜಶೇಖರ ಗೌಡರು ಕೂಡ ಮುಂದೊಂದು ದಿನ ನಮ್ಮ ಕರ್ನಾಟಕದ ಭಾಗದಲ್ಲಿ ಅವರು ಮಂತ್ರಿ ಆಗೋದ್ರ ಜೊತೆಯಲ್ಲಿ ಈ ಭಾಗದಕ್ಕೆ ಒಂದು ಒಳ್ಳೆಯ ಸ್ಥಾನಮಾನ ಆ ತಾಯಿ ಅವರಿಗೆ ಕರುಣಿಸಲಿ ಅಂತೇಳಿ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಕ್ಕಂಥವರಾಗಿದ್ದೇವೆ. ಮತ್ತು ನಿಮ್ಮೆಲ್ಲರಿಗೂ ಕೂಡ ಕಾಮಧೇನು ಕಲ್ಪವೃಕ್ಷ ಏನು ಬೇಡ್ತಾರೆ, ಬೇಡಿದವರಿಗೆ ನಂಬಬೇಕಷ್ಟೇ, ನಂಬಿದವರಿಗೆ ಮಾತ್ರ ಎಲ್ಲನೂ ಸಿಗ್ತದೆ. ಅದಕ್ಕೆ ಸಂಶಯ ಆತ್ಮಾನಂ ಇಹಪರನಾಗತಿ ಅಂತ ಹೇಳ್ತಾರೆ. ಯಾರಿಗೆ ಸಂಶಯ ಇರ್ತದ ಅವ್ರು ಏನನ್ನೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿನೂ ಏನು ಕಾಣಲ್ಲ ಮತ್ತು ಮೇಲೇನೂ ಏನು